ಹನುಮ ಜನಿಸಿದ ಜಿಲ್ಲೆಗೆ ರಾಮ ಭಕ್ತನ ಗ್ರ್ಯಾಂಡ್ ಎಂಟ್ರಿ ಆಗಿದೆ. ಕೊಪ್ಪಳ ಜಿಲ್ಲೆಯಾದ್ಯಂತ ಜನಸೇವಕ ಶ್ರೀನಿವಾಸ್ ಹೆಚ್ ಅಮ್ಮಾಪುರ ಪರವಾಗಿ ಅಲೆ ಎದ್ದಿದೆ. ದೈವಾನುಗ್ರಹಿ ಶ್ರೀನಿವಾಸ್ ಹೆಚ್ ಅಮ್ಮಾಪುರ ಪರವಾಗಿ ಕೊಪ್ಪಳದಲ್ಲಿ ಜನಾಭಿಪ್ರಾಯ ಸಂಗ್ರಹವಾಗಿದೆ. ಶ್ರೀನಿವಾಸ್ ಹೆಚ್ ಅಮ್ಮಾಪುರ ಅವರಿಗೆ ಬಿಜೆಪಿ ಟಿಕೆಟ್ ಕೊಡಬೇಕು ಅಂತ ಜನರ ಒಲವು ಕೇಳಿ ಬರ್ತಾ ಇದೆ. ದೈವಾನುಗ್ರಹಿ ಶ್ರೀನಿವಾಸ್ ಹೆಚ್ ಅಮ್ಮಾಪುರ ಪರ ಕೊಪ್ಪಳದಲ್ಲಿ ಅಲೆ ಎದ್ದಿದೆ. ಶ್ರೀನಿವಾಸ್ ಹೆಚ್ ಅಮ್ಮಾಪುರ ಅವರಿಗೇನೆ ಬಿಜೆಪಿ ಟಿಕೆಟ್ ಸಿಗಬೇಕು ಅಂತ ಒತ್ತಡ ಬರ್ತಾ ಇದೆ. ಕೊಪ್ಪಳ, ಗಂಗಾವತಿ, ಕುಷ್ಟಗಿ, ಯಲಬುರ್ಗಾ, ಕನಕಗಿರಿ, ರಾಯಚೂರಿನ ಮಸ್ಕಿ, ಸಿಂಧನೂರು, ಬಳ್ಳಾರಿಯ ಸಿರಗುಪ್ಪದಲ್ಲಿ ಅಮ್ಮಾಪುರ ಪರ ಅಲೆ. ಸರಳ ಸಜ್ಜನ, ಸರ್ವಾನು ಸಹಕಾರಿ ಜನಸೇವಕನಿಗೆ ಜನರು ಜೈಕಾರ ಹಾಕ್ತಿದ್ದಾರೆ. ರಾಯಚೂರಿನ ಮಸ್ಕಿ, ಸಿಂಧನೂರಿನಲ್ಲೂ ಕೂಡ ಅವರ ಪರವಾಗಿ ಅಲೆ ಕೇಳಿ ಬರ್ತಾ ಇದೆ. ಬಿಜೆಪಿಯ ಈ ಬಾರಿಯ ಲೋಕಸಭಾ ಟಿಕೆಟ್ ಅನ್ನ ಇವರಿಗೆ ಕೊಡಬೇಕು ಅಂತ ಜನರು ಕೂಡ ಹರಸಿ ಹಾರೈಸುತ್ತಿದ್ದಾರೆ. ಶ್ರೀನಿವಾಸ್ ಹೆಚ್ ಅಮ್ಮಾಪುರ ಅವರ ಪರವಾಗಿ ಈಗ ಜನರ ಅಲೆ ಎದ್ದಿದೆ. ಲೋಕಸಭಾ ಟಿಕೆಟ್ ಅನ್ನ ಬಿಜೆಪಿಯಿಂದ ಈ ಬಾರಿ ಇವರಿಗೆ ಕೊಡಬೇಕು ಅಂತ ರಾಯಚೂರಿನ ಮಸ್ಕಿ, ಸಿಂಧನೂರಿನಲ್ಲೂ ಕೂಡ ಒತ್ತಡ ಹೆಚ್ಚಾಗಿದೆ. ಇವರ ಪರವಾಗಿ ಜನರ ಅಲೆ ಕೇಳಿ ಬರ್ತಾ ಇದೆ. ಶ್ರೀನಿವಾಸ್ ಹೆಚ್ ಅಮ್ಮಾಪುರ ಏನಿದ್ದಾರೆ, ಕೊಪ್ಪಳದಲ್ಲಿ ಜನಾಭಿಪ್ರಾಯ ಸಂಗ್ರಹವಾಗ್ತಾ ಇದೆ. ಲೋಕಸಭಾ ಚುನಾವಣೆ ಕಾವು ಜೋರಾಗಿರುವಂಥದ್ದು. ಅದರ ಜೊತೆಗೆ ಬಿಜೆಪಿಯ ನಾಯಕರು, ಅದರ ಜೊತೆಗೆ ಹಿಂದುಳಿದ ವರ್ಗದ ಏನಾದ ನಾಯಕರಾಗಿರುವಂಥ ಶ್ರೀನಿವಾಸ್ ಹೆಚ್ ಅಮ್ಮಾಪುರ ಅವರಿಗೆ ಟಿಕೆಟ್ ಕೊಡಬೇಕಂತೇಳಿ ಇವತ್ತು ವ್ಯಾಪಕವಾದಂಥ ಆಗ್ರಹ ಕೇಳಿ ಬಂದಿರುತ್ತದೆ. ಸ್ವತಃ ಈಗ ನಾವು ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮಸ್ಕಿ ಅಂದರೆ ರಾಯಚೂರು ಜಿಲ್ಲೆಯ ಮಸ್ಕಿ ಇವತ್ತು ವಿಧಾನಸಭಾ ಕ್ಷೇತ್ರದಲ್ಲಿರುವಂಥದ್ದು. ನಾವೀಗಾಗಲೇ ಭಾಳಷ್ಟು ಜನರು ಸೇರಿದಂತೆ ಏನು ಯುವಕರು ಕೂಡ ಇವತ್ತು ಏನು ಶ್ರೀನಿವಾಸ್ ಹೆಚ್ ಅಮ್ಮಾಪುರ ಅವರಿಗೆ ಟಿಕೆಟ್ ಕೊಡಬೇಕಂತೇಳಿ ಇವತ್ತು ಆಗ್ರಹ ಮಾಡ್ತಿದ್ದಾರೆ. ನಮ್ಮ ಜೊತೆ ಯುವಕರು ಇದ್ದಾರೆ, ಭಾಳಷ್ಟು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈಗ ಶ್ರೀನಿವಾಸ್ ಹೆಚ್ ಅಮ್ಮಾಪುರ ಅವರಿಗೆ ಟಿಕೆಟ್ ಕೊಡಬೇಕಂತ ಭಾಳಷ್ಟು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತು ಕೇಳಿ ಬಂತದ್ದು. ತಾವು ಯಾಕೆ ಕೊಡ್ಬೇಕಂತ ಕೇಳ್ಕೊತಾರೆ? ಸರ್, ಹೊಸಬರು ಸರಳ ಸಜ್ಜನಿಕೆ ವ್ಯಕ್ತಿ, ಭಾಳ ಸರಳ ಸಜ್ಜನಿಕೆ ವ್ಯಕ್ತಿ. ಯಾರಾದರೂ ಬಂದರೆ ಅವ್ರಿಗೆ ಅತಿ ಗೌರವದಿಂದ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರಿಗೆ ಟಿಕೆಟ್ ಕೊಟ್ಟರೆ ಅಂದರೆ ಹೊಸಬರಿಗೆ ಟಿಕೆಟ್ ಕೊಡಬೇಕಂತ. ಯಾಕಂದರೆ ತಮ್ಮದೇ ಒಂದು ಕಾರ್ಯಕರ್ತರ ಒಂದು ಇವ್ರ ಪಡೆಗಳನ್ನ ಇಟ್ಕೊಂಡು ಹಿಂದೆ ಇದ್ದವರು ಅವರಾಗೆ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಇಂತಿಂಥ ಕಾರ್ಯಕರ್ತರು ಅಂತಂದು. ಅಂದರೆ ಹೊಸಬರಿಗೆ ಕೊಟ್ಟರೆ ಹೊಸ ಕಾರ್ಯಕರ್ತರು ಅವ್ರ ಹತ್ರ ಇದಾಗ್ತಾರೆ ಅಂತ ನಮ್ಮ ಅನಿಸಿಕೆ. ಅದ್ರ ಜೊತೆಗೆ ಈಗ ಪಕ್ಷ ಸಂಘಟನೆ ಹೆಂಗಿದೆ, ಪಕ್ಷ ಸಂಘಟನೆ ಜೊತೆಗೆ ಇವರು ಶ್ರೀನಿವಾಸ್ ಅಮ್ಮಾಪುರ ಅವರು ಪ್ರತಿಯೊಂದು ಗ್ರಾಮದಲ್ಲಿ ಹೋಗಿ ಸಂಘಟನೆ ಮಾಡ್ತಾಯಿದ್ದಾರೆ. ಅವ್ರ ಜೊತೆ ನೀವು ಹೋಗ್ತಾಯಿದ್ದಾರೆ, ಹೇಗೆ ಅನಿಸುತ್ತೆ? ಸರ್, ನಾವು ಅವ್ರ ಬಗ್ಗೆ ತಿಳಿದ ಮಟ್ಟಿಗೆ ಅವರು ಬರೀ ಗುತ್ತಿಗೆದಾರಿಗೆ ಜೀವನದಲ್ಲಿ ಮಾತ್ರ ಅವರಿಲ್ಲ, ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವ್ರು ಪಾಲ್ಗೊಂಡಿದ್ದಾರೆ. ಉದಾಹರಣೆಗೆ ಭಾಳಷ್ಟು ಸುಮಾರು ಒಳ್ಳೆ ಕೆಲಸಗಳನ್ನು ಈ ಮಸ್ಕಿ ಇದರಲ್ಲಿ ಮಾಡಿದ್ದಾರೆ. ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ, ಒಂದು ಬೈಲ್ಗುಡ್ಡ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮಕ್ಕೆ ಬರೀ ಅವ್ರು ಕೆಲಸ ಮಾಡೋಕ್ಕೆ ಹೋಗಿದ್ರು. ಅಂದರೆ ಗೌರ್ಮೆಂಟಿಂದ ಟೆಂಡರ್ ಆಗಿತ್ತು, ಆ ಕೆಲಸಕ್ಕೆ ಹೋಗಿದ್ರು. ಅಲ್ಲಿ ಒಂದು ದೇವಸ್ಥಾನ ನೋಡ್ತಾರೆ ಅವರು. ಆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಸ್ವತಃ ತಾವೇ ಹೋಗಿ ಬರ್ತಾರೆ. ಅಲ್ಲಿ ಹೋಗಿ ಆ ದಾರಿ ಇದ್ದಿಲ್ಲ ಆ ದೇವಸ್ಥಾನಕ್ಕೆ, ತಾವೇ ಸ್ವಂತ ಒಂದು ಖರ್ಚಿನಲ್ಲಿ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಅಂಥ ವ್ಯಕ್ತಿತ್ವಗಳವರು ಅವರು. ಅಂಥವ್ರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು. ಅದ್ರ ಜೊತೆ ಇನ್ನೊರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂತೋಣ. ಬ್ರದರ್, ಈಗ ಶ್ರೀನಿವಾಸ್ ಹೆಚ್ ಅಮ್ಮಾಪುರ ಟೀಕೆಟ್ ಕೊಡ್ಬೇಕಂತ ತಾವು ಕೂಡ ಕೇಳ್ಕೊಂತಿರ್ತದೆ, ಯಾಕೆ ಕೊಡಬೇಕು? ಅದ್ರ ಜೊತೆಗೆ ಅವ್ರ ಜೊತೆ ಸಾಮಾಜಿಕ ಸೇವೆ ಹೇಗಿದೆ ಅವ್ರದ್ದು? ಅಮ್ಮಾಪುರ ಶ್ರೀನಿವಾಸ್ ಸರ್ ಸರಳ ಮತ್ತು ಸಜ್ಜನಿಕೆ ವ್ಯಕ್ತಿ ಮತ್ತು ಪಕ್ಷದ ಸಲುವಾಗಿ ಯಾವತ್ತೂ ಅವರು BJP ಪರ ಸಂಘಟನೆಯಲ್ಲಿದ್ದಾರೆ. ಯಾವತ್ತೂ ಕೂಡ ಅವರು ಪಕ್ಷದ ಪರವಾಗಿ ಇದ್ದಾರೆ. ಮತ್ತು ಇನ್ನೂ ಹೆಚ್ಚಿನ ತಿಂದು ಹೇಳ್ಬೇಕಂದ್ರೆ ಕೋವಿಡ್ ಟೈಮಲ್ಲಿ ಇಲ್ಲೇ ತಲೆಕಾನು ಮತ್ತು ಸುತ್ತಮುತ್ತ ಹಳ್ಳಿಗೆ ಅವರ ಬೈ ಎಲೆಕ್ಷನ್ ನಡುವೂ ಕೂಡ ಸಂಘಟನೆ ಮಾಡಿದ್ದಾರೆ. ಮತ್ತು ಕೋವಿಡ್ ಟೈಮ್ನಲ್ಲಿ ಬಡವರಿಗೆ ಮತ್ತು ಆಹಾರ ಕಿಟ್ ಆಗಿರ್ಬೋದು, ಮತ್ತು ವರ್ಷ ಅವರು ಲಿಂಗಸೂರು ತಾಲೂಕಲ್ಲಿ ಪ್ರತಿಭಾ ಪುರಸ್ಕಾರ ಅಂತ ಮಾಡ್ತಾರೆ. ಮತ್ತು 10th ಮತ್ತು 2nd PUC ಓದಿದವ್ರಿಗೆ, ಅತಿ ಹೆಚ್ಚು ಅಂಕ ಪಡೆದವರಿಗೆ ಅದು ಯಾವತ್ತು ವರ್ಷ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ. ಅವ್ರಿಗೆ ಧನ ಸಹಾಯ ಮಾಡ್ತಾರೆ. ಮತ್ತು ಯಾರಾದರೂ ಅವ್ರ ಹತ್ರ ಹೋದ್ರಪ್ಪ ಅಂತಂತಂದ್ರೂ
ಅತಿ ಒಳ್ಳೆತನದಿಂದ ನಡ್ಕೊತಾರೆ ಮತ್ತು ಅವರು ಈ ನಮ್ಮ ಮಸ್ಕಿ ಭಾಗದಲ್ಲಿ ಕೂಡ ಒಂದು ಒಳ್ಳೆಯ ಹೆಸರು ಮಾಡಿದ್ದಾರೆ. ಪಕ್ಷ ಮತ್ತು ಹೈಕಮಾಂಡ್ ಜೊತೆಗೆ ಆಗಿರ್ಬೋದು, ಯಾವತ್ತಾಗಿರ್ಬೋದು, ಬೈ ಎಲೆಕ್ಷನಲ್ಲಿ ಆಗಿರ್ಬೋದು, ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಆಗಿರ್ಬೋದು, ಅವ್ರು ಯಾವತ್ತೂ ಪಕ್ಷದ ಸಲುವಾಗಿ ಶ್ರಮಿಸಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಬ್ಬರು ಯುವಕರಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈಗ ಶ್ರೀನಿವಾಸ್ ಅಮ್ಮಾಪುರಕ್ಕೆ ಟಿಕೆಟ್ ಕೊಡಬೇಕು, ಅದ್ರ ಜೊತೆಗೆ ಅವರು ಸರಳ ವ್ಯಕ್ತಿತ್ವ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಆಗ್ರಹ ಮಾಡ್ತಾ ಇದ್ದಾರೆ ಬಿ ಜೆ ಪಿ? ಈಗ ಒಳ್ಳೇದಾಯಿತು ಕೆಟ್ಟದಾಯಿತು ಯಾವುದಾಗಿ ಒಟ್ಟು ಅವ್ರು ಯಾವುದು ವಿಚಾರ ಮಾಡೋದಿಲ್ಲ. ಯಾವುದನ್ನ ಏನಾರು ಬೇಕಂದರೆ ಇದು ಮಾಡಿದ್ರೆ, ಈಗ ಗಾಡ್ ಫಾದರ್ ಇದ್ದಂಗೆ ಅವರು ಪ್ರತಿಯೊಂದು ಜನಕ್ಕೆ ಬಡತನ ಇದ್ದ ಮನೆಗೆ ಅಂದರೆ ಹೋದ್ರೆ ಅಂದರೆ ಏನಾರು ಇದು ಮಾಡಿದ್ರೆ ತಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ಸಹಾಯ ಮಾಡಿ ಕಳಿಸ್ತಾರೆ. ಹಂಗಾಗಿ ಅವರು ಒಂದು ಒಳ್ಳೆ ರೀತಿಯಿಂದ ಚೆನ್ನಾಗಿರ್ಬೇಕಂತ ಹೇಳಿ ಇದು ಮಾಡೋದು. ಅದ್ರ ಜೊತೆ ಇನ್ನೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಏನಿದೆ ಶ್ರೀನಿವಾಸ್ ಅಮ್ಮಾಪುರ ಬಗ್ಗೆ ತಾವೇನು ಹೇಳ್ತೀರಾ? ಟಿಕೆಟ್ ತಾವು ಕೊಡಬೇಕಂತ ಆಗ್ರಹ ಮಾಡ್ತಾ ಇದ್ದೀರಿ, ತಾವು ಕೂಡ ಏನು ಹೇಳ್ತೀರಿ? ನಾವು ಆಗ್ರಹ ಮಾಡ್ತಿದ್ದೆ, ಟಿಕೆಟ್ ಅವ್ರಿಗೆ ಕೊಡಬೇಕಂತೇಳಿ ಆಗ್ರಹ ಮಾಡ್ತಿದ್ದೆ. ಹಿಂದುಳಿದ ವರ್ಗದವರಿಂದ ಅವರಿಗೆ ನಮ್ಮ ಕೊಪ್ಪಳವಾಗ ರಾಯಚೂರಲ್ಲಿ ಅವರಿಗೆ BJP ಟಿಕೆಟ್ ಕೊಟ್ಟರೆ ಏನೋ ಒಂದು ಕಡೆ ನಮಗೆ ಹಿಂದುಳಿದ ವರ್ಗಕ್ಕೆ ಒಂದು ಸ್ವಲ್ಪ ನಮ್ಮವ್ರಿಗೆ ಹೈಕಮಾಂಡಲ್ಲಿ ಗುರುತಿಸ್ಕೊಳ್ಳೋ ಒಂದು ಉದ್ದೇಶನೋ ಇದೊಂದು ಚಾನ್ಸ್ ಕೂಡ ಸಿಕ್ಕಂಗೆ ಆಗ್ತದೆ. ಮತ್ತು ಅವರು ಒಳ್ಳೆ ಸಾಮಾಜಿಕ ಕೆಲಸಗಳಲ್ಲಿ ಭಾಳಷ್ಟು ತೊಡಗಿದ್ದಾರೆ. ಬಟ್ ಈಗ ಬೆಳಕಿಗೆ ಬಂದಿಲ್ಲ, ಇವಾಗೆಲ್ಲ ಬರ್ತಾಯಿದ್ದಾರೆ. ಅವರೆಲ್ಲ ಗುತ್ತಿಗೆದಾರ ಆಯಿತು, ಸಣ್ಣ ಪುಟ್ಟ ಕೆಲಸ ಕೂಲಿ ಕಾರ್ಮಿಕರಿಗೆ ಸಾಕಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಅವರ ಕಂಪ್ನಿಯಲ್ಲಿ SH ಅಮ್ಮಾಪುರ ಹೇಳೋ ಒಂದು ಕಂಪ್ನಿ ಒಳಗೆ ಭಾಳಷ್ಟು ಕೆಲಸ ಕೊಟ್ಟಿದ್ದಾರೆ. ನಮಗೆ ಅವರಿಗೆ ಟಿಕೆಟ್ ಕೊಟ್ಟರೆ ಭಾಳಷ್ಟು ಅನುಕೂಲ ಆಗ್ತದೆ. ಹಿಂದುಳಿದ ವರ್ಗಗಳ ಜೊತೆ ಫಾರ್ವರ್ಡ್ ಕಮಿಟಿ ಕೊಟ್ಟು ಅವರು ಕೂಡ ಎಲ್ಲ ವರ್ಗದ ಜನರ ಜೊತೆ ಬೆರೆಯುವಂಥ ಒಡನಾಟ ಇದೆ ಅಂತ ಭಾಳಷ್ಟು ಇದೆ ಒಡನಾಟ. ಅವರು ಆ್ಯಕ್ಚುಲಿ ಅವರು ಹಿಂದುಳಿದ ವರ್ಗಕ್ಕಿಂತ ಎಲ್ಲ ಜನಗಳ ಕೂಡಲ್ಲಿ ಭಾಳಷ್ಟು ಸಂಪರ್ಕದಲ್ಲಿ ಇದ್ಕೊಂಡು ಅವರು ಸಾಕಷ್ಟು ಬೆಳವಣಿಗೆ ಆಗಿದ್ದಾರೆ. ಇನ್ನೂ ಮುಂದೆ ಬೆಳವಣಿಗೆ ಆಗ್ತಿದ್ದಾರೆ ಅಂತ ಒಂದು ಉದ್ದೇಶಪೂರ್ವಕವಾಗಿ ಅವ್ರಿಗೆ BJP ಟಿಕೆಟ್ ಕೊಡಬೇಕಂತೇಳಿ ನಮ್ಮದೊಂದು ಬೇಡಿಕೆ. ಇವಿಷ್ಟು ಏನಂದರೆ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಮತ್ತು ಜನಾಂಗದ ಮಾತು ಅಂತ ಹೇಳ್ಬೋದು, ಅಂದರೆ ಯುವಕರ ಮಾತು ಅಂತ ಹೇಳ್ಬೋದು. ಒಟ್ಟಾರೆ ಏನು ಶ್ರೀನಿವಾಸ್ H ಅಮ್ಮಾಪುರ ಇದ್ದಾರೆ, ಅವರು ಸಾಮಾಜಿಕ ಕಾರ್ಯಕ್ಕೆ ಕೂಡ ಇಲ್ಲಿನ ಮತದಾರರು ಕೂಡ ಜಯಂತಿದ್ದಾರೆ. ಆ ಕಾರಣಕ್ಕಾಗಿ BJP ಹೈಕಮಾಂಡ್ ತಕ್ಷಣವೇ ಇವರಿಗೆ ಟಿಕೆಟ್ ಕೊಡಬೇಕು, ಟಿಕೆಟ್ ಘೋಷಣೆ ಮಾಡಬೇಕು. ಖಂಡಿತವಾಗ್ಲೂ ಕೂಡ ಅವರು ಜಯಶಾಲಿಯಾಗಿ ಬರ್ತಾರೆ ಅಂತೇಳಿ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಯುವಕರು ಮಾತಾಗಿರೋದು. ಕ್ಯಾಮ್ರಾ ಪರ್ಸನ್ ರಾಜು ಅಂಗಡಿ ಜೊತೆ ನಾಗರಾಜ್, TV4 ನ್ಯೂಸ್, ಕೊಪ್ಪಳ. ಆನಂದ್